ಎಲ್ಲರನ್ನೂ ಊಟಕ್ಕೆ ಕರೆದು ಬಂದಿದ್ದೀನಪ್ಪ. 1 kg ಬೆಲ್ಲ ಬೇಳೆ ಎಲ್ಲ ತಾಂಬ. ಇವಾಗ ಒಬ್ಬಟ್ಟು ಮಾಡ್ತೀನಿ. ನಾಳೆಗೆ ಭಾನುವಾರ ಮಟನ್ನ ಚಿಕನ್ನ ಮಾಡೋಕ್ಕಾಗುತ್ತೆ. ಸುಮ್ಮನೆ ಮಟನ್ನೇ ತಗೊಂಬ. ಬಿಸಿಲು ಬೇರೆ, ಚಿಕನ್ ತಿಂಬಲ್ವೇನೋ ಅವ್ರು ಯಾರೂ. ಎಲ್ಲರನ್ನೂ ಕರೆದು ಬಂದಿದ್ದೀನಿ. ಬರ್ರಮ್ಮ ಹುಡುಗರನ್ನ ಕರ್ಕೊಂಡು ಎಲ್ಲ ಅಂತ ಹೇಳಿದ್ದೀನಿ. ಅವರು ಬರ್ತಾರೇನ ಅವ್ರ ಗಂಡುಗಳು, ಅದಕ್ಕೆ ಅವ್ರಿಗೂ ಎಲ್ಲನ ಕರ್ಕೊಂಬರ್ರಮ್ಮ ಅಂತ ಹೇಳಿ ಬಂದಿದ್ದೀನಿ. ಅವರು ಎಲ್ಲ ಬರ್ತಾರೇನೋ. ಅವ್ರ ಸೀತಮ್ಮನ ಗಂಡನು ಎಲ್ಲ ಸೀತಮ್ಮನ ಗಂಡ ಎಲ್ಲರಿಗೂ ಹೇಳಿ ಬಂದಿದ್ದೀನಿ. ಎಲ್ಲ ಊಟಕ್ಕೆ ಇಲ್ಲಿಗೆ ಬರ್ತಾರೆ. ಇವತ್ತೆಲ್ಲ ಇಲ್ಲೇ ಬರ್ರಿ, ಇಲ್ಲೇ ಉಳ್ಕೊಂಡಿದ್ದು ಬೆಳಗ್ಗೆ ಊಟ ಮಾಡ್ಕೊಂಡು ನಾಳೆಗೆ ಬೋರಿ ರೆಂತಿ ಅಂತ ಹೇಳಿ ಹೇಳಿ ಬಂದಿದ್ದೀನಪ್ಪ. ಇಲ್ವಿ ಹಂಗಾರೆ ಬೆಲ್ಲ 1-2 kg ತರನಾ? ಅದೇ ಮೈದಾ ಹಿಟ್ಟೂ ಇಲ್ಲ. 1-2 kg ಬೆಲ್ಲ ತಗೊಂಡು 1 kg ಮೈದಾ ಹಿಟ್ಟು ತಗೊಂಬ. ಒಬ್ಬಟ್ಟು ಮಾಡೋಣ ಅಂತ. ಇವಾಗ ಬೇಳೆ ಇದ್ದಾವೆ. ಮೊನ್ನೆ 5 kg ತಗೊಂಬಂದಿದ್ನಲ್ಲ, ಅಂಗಡಿ ಬೇಳೆನೇ ಇದ್ದಾವೆ. ಇನ್ನೇನೇನು ಬೇಡ, ಬೆಲ್ಲನೂ ಮೈದಾ ಹಿಟ್ಟು ತಗೊಂಬ. ಸಾಕಷ್ಟೇ, ಏನಿದ್ದೆಲ್ಲ ಐತೆ, ಎಣ್ಣೆನೂ ಐತೆ, ಇನ್ನೇನು ಬೇಡ. ಹೋಗಿ ತಗೊಂಡು ಬರೋಗೋಗು. ನಾವು ಯಾವತ್ತೂ ಕರ್ದಿಲ್ಲ ಪಾಪ, ಊಟಕ್ಕೆ ಕರೆದು ಮಾಡಿಕ್ಕನ್. ಅವರ ಪಾಪ ಒಂದಿನ ನಮ್ಮನ್ನು ಕರೆದವ್ರೆ, ಹೋಗಿ ಬಂದಿದ್ದೀವಿ. ಅದಕ್ಕೆ ಎಲ್ಲರೂ ಬಂದರೆ ಹೆಣ್ಣು ಹುಡುಗರು ಮಾಡಿಕ್ಕನ್. ಯಾವಾಗ ಬರ್ತಾರೆ? ಇವಾಗ ಬರ್ತಾರೇನ? ಇವಾಗ ಬರ್ತಾರೆ. ಕರೆದು ಬಂದಿದ್ದೀನಿ ಬರ್ರಮ್ಮ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ರು. ಬಂದರು. ಇವಳು ಹೋಗೇ ಇಲ್ಲ ನಮ್ಮ ಸ್ನೇಹ. ಭಾರಿ ಇದು ದೌಲತ್ ಮಾಡ್ತಾ ಇದ್ದಾಳೆ. ಬರ್ಲಿ ಇಲ್ಲಿ ಮಂತಕ್ಕಿ ಸರಿಯಾಗಿ ಬೈಯನ ಅಂತ ಇದ್ದೀನಿ. ಬಾ ಅಂತ ಹೇಳಿ ಬಂದೆ. ಬರ್ತಾಳೇನ ಇವಾಗ? ಬಂದು ಸರಿಯಾಗಿ ಬೈತೀನಿ ತಾಡಿ. ಅಲ್ಲ ಹೋಗ್ಬೇಕಾ? ಅವರೆಲ್ಲರೂ ಕೊಟ್ಟು ಹೋಗಿ ಸಂತೋಷವಾದ ದೇವಸ್ಥಾನಕ್ಕೆ ಹೋಗಿ ಖುಷಿಯಿಂದ ಇರೋದು ಗೊತ್ತೇ ಇಲ್ವಿ ಇದಕ್ಕೆ. ಅವ್ರಂಗೆ ಎಂಥ ಜನಕ್ಕೆ ಬಾವಣಿಗೆ ಹೆಸರು ಕಾಣಪ್ಪ, ಎಂಥ ಜನಕ್ಕೆ ಮಾತಾಡಿಸ್ತಾರೆ. ಯಾಕೆ ಬಾರಕ ಕುಕ್ಕಳಕ ನಿನ್ಕೊಳಕ ಅಂತ ನನ್ನಂತೂ ಯೋಟ ಅಂಗ್ಲಾಸ್ತಾರೆ ಹಂಗೇನೆ. ಇವಳೇ ಒಳ್ಳೆಳಲ್ಲ, ಒಂಟು ಸುಂಟಗಾಳೆ ಅಂತೇಳಿ ಹೇಳು. ಇವಾಗ ಹಂಗೆ ಮಾಡ್ತಾ ಇದ್ದಾಳೆ ಇವಳು. ಹೋಗ್ಬೇಕು, ಚೆನ್ನಾಗಿರ್ಬೇಕಪ್ಪ. ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಯವ್ರೆ ಅಂದ್ರೆ ಹೋಗ್ಬೇಕಲ್ವ? ಮನೆಯಾಗ ಸೇರ್ಕೊಂಡಿತ್ತೇನೋ ನಮ್ಮ ಸ್ನೇಹಮ್ಮ. ಅದೊಂಥರ ಕೆಲಸ ಇಲ್ಲ ಅಂದರೆ ಹಂಗೆ ಮತ್ತೆ ಮನುಷ್ಯನಿಗೆ ಸೋಂಬೇರಿ ಆಗ್ಬಿಟ್ಟೈತೆ ಅಂತಾರ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮೈ ಭಾರ. ಸುಮ್ಮನೆ ಮನೆಕೊಂಡು ಉಲ್ಡಾಡಿ ಉಲ್ಡಾಡಿ ಆ ಥರ ಸೋಂಬೇರಿ ಆದಂಗೆ ಆಗ್ಬಿಟ್ಟೈತಿ. ಕೆಲಸ ಇರ್ಬೇಕು ಮೇಯ್ನು. ಕೆಲಸ ಇರಬೇಕು. ಕೆಲಸ ಇದ್ರೇ ಮನುಷ್ಯನಿಗೆ ಸೋಂಬೇರಿ ಆಗಲ್ಲ. ಅದೇ ಮತ್ತೆ ಏನೋ ಒಂದು ಕೆಲಸ ಇರಬೇಕು. ಮನೆತಾಗೆ ಮಾಡೋ ಅಂಥ ಕೆಲಸ ಏನೋ ಒಂದು ಮಾಡು ಅಂತ ಹೇಳ್ತೀನಿ. ಬಿಡಿಪಾಡಿ ಸುತ್ತು ಅಂತೀನಿ ತಡಿ. ಬಿಡಿನೇ ಆತನ ಸುತ್ತು ಎಲೆ ಕೊಡ್ತಾ ಇದೆ, ತಗೊಂಬಂದು ಬಿಡಿ ಸುತ್ತು ಕುಕ್ಕ ಅಂತ ಹೇಳ್ತೀನಿ. ಸುಮ್ಮನೆ ಕುಕ್ಕಂಡ್ಬಿಟ್ಟು ಮೈ ಸಬ್ರ ಮಾಡ್ಕೊಬೇಡ ಅಂತ ಹೇಳ್ತೀನಿ ತಡಿ. ಬರ್ಲಿ. ಕರೆದು ಬಂದೆ. ಬತ್ತಾಳೇನ ಈಗ? ಬಂತು ನೋಡು. ಯಾಕಮ್ಮ ಕರೆದು ಬಂದೆ? ಏಯ್ ಬಾ. ಕೋತಿ ಅಂತಾಳೆ. ಅಲ್ಲ ಹೋಗ್ಬೇಕಿಲ್ಲ? ಅವ್ರೆಲ್ಲರೂ ಕೊಟ್ಟನು ದೇವಸ್ಥಾನಕ್ಕೆ ಹೋಗ್ದಂಗೆ ಮಂತಾಗಿ ಉಳ್ಕೊಂಡು ಏನಿದ್ನು ಮಾಡ್ತೀಯ? ಹೋಗ್ಬೇಕಿಲ್ಲ? ಅವ್ರ ಕೂಟೆಲ್ಲ ಹೋಗಿ ಸೆನಕ್ಕಿರೋದು ಕಲಿಬೇಕು ನೀನು. ಅವ್ರೇನು ಮಾಡಿವ್ರಿ? ಸುಮ್ಮನೆ ಇರ್ತೀಯಲ್ಲ. ನಿನ್ನೆ ಸಂಡಿಗೆ ಹಪ್ಪಳ ಮಾಡ್ಯಾರ, ಹೋಗಿ ಯಾತ ಕೈ ಇಕ್ಕಿಲ್ಲ. ನನಗೆ ಯಾರ ಹೇಳಿದ್ದ? ಅವ್ರು ಹೇಳಿಲ್ಲ. ಆಮೇಲೆ ಅವ್ರ ಮೇಲೆ ಓದಿಯ ಉದ್ದಕ್ಕೆ ನೀನು ಬೋಲಿದ್ದು ಮಾಡ್ತೀಯ. ಫಸ್ಟು ನೀನು ಏನೋ ಒಂದು ಕೆಲಸ ಮಾಡು ಮನೆಯಾಗೆ. ಯಾಕಮ್ಮ ನಾನೇನು ಮಾಡಿದೆ? ಯಾಕಂಗೆ ಬೈತಾ ಇನ್ಯಾ? ಸ್ನೇಹಮ್ಮ, ನಿನಗೆ ಕೆಲಸ ಇಲ್ಲ, ಒಂಥರ ಸೋಂಬೇರಿ ಆಗ್ಬಿಟ್ಟಿದ್ಯಾ ನೀನು. ನೋಡು, ಈಗ ಅಮ್ಮಯ್ಯನ ಅವ್ರಿಗೆ ಸಪೋರ್ಟ್ ಮಾಡ್ತಾವೆ ಹೆಣ್ಣು ಹುಡುಗರಿಗೆ. ಅವ್ರನ್ನ ಎಲ್ಲ ಊಟಕ್ಕೆ ಕರೆದು ಬರುತ್ತೆ. ಮಟನ್ ಚಿಕನ್ ಮಾಡ್ತೀನಿ ಅಂತ ಕರೆದು ಬರುತ್ತೆ. ಏನು ನನ್ನ ಮಗಳು ಇಲ್ಲೇ ಇದ್ದಾಳೆ ಅಂತ ನಮ್ಮನ್ನು ಒಂದಿಸ್ಕೂ ಕರೆದಿಲ್ಲ, ಏನಿಲ್ಲ. ಅವ್ರು ಬಂದಿರೋರಿಗೆ ಕರೆದು ಬರುತ್ತೆ. ಬರ್ರಿ ಒಬ್ಬಟ್ಟು ಮಾಡ್ತೀನಿ, ಬೆಳಗ್ಗೆ ಮಟನ್ ಚಿಕನ್ ಏನೋ ತೋರಿಸ್ತೀನಿ ಅಂತ ಕರೆದು ಬರ್ತೀಯ ಹೊರ್ತು ನಾನು ಒಂದಿವ್ಸ ಕರೆದು ಮಾಡಿಕ್ಕಿಲ್ಲ, ಏನಿಲ್ಲ. ಮಗಳ ಮೇಲೆ ಇಲ್ಲದ್ದು ಅವ್ರ ಮೇಲೆ. ನೋಡು, ನನ್ನ ಮೇಲೆ ಹೆಂಗೆ ಸಿಟ್ಟಾಗ್ತೀಯಲ್ಲ, ಅವ್ರ ಮಾತ್ರ ಕೇಳ್ತೀಯ ನೀನು. ಅವ್ರ ಮಾತು ಕೇಳೋದಲ್ಲ ಕಣೆ. ನಾನು ನಿನ್ಗೆ ಹೇಳ್ತಾ ಇರೋದು ಸರಿಯಾಗೆ. ನೀನು ಒಂಥರ ಮೈಸಾಬ್ರ ಆಟ ಆಡ್ತಾ ಇದೆಯಾ ಇವಾಗ. ನಿನ್ಗೇನೋ ಗೊತ್ತಿಲ್ವಲ್ಲ. ಅದಕ್ಕೆ 1-2 kg ಬಿಡಿ ಎಲ್ಲ ತಂದು ಬಿಡಿಸುತ್ತ ಸುಮ್ಮನೆ. ಬಿಡಿಸುತ್ತದ ಯಾತನ ಮನೆಯ ಯಾತನ ಬದುಕು ಮಾಡ ಅಂತದ್ದು ಏನೋ ಒಂದು ಬದುಕು ಮಾಡು. ಹೂವಪ್ಪ ಕಟ್ಟದ ಏನೋ ಮಾಡು. ಹೂವು ಕಟ್ಟು ಸುಮ್ಮನೆ. ಏನು ಕಟ್ಟಿದೆ? 1 kg ಹೂವು ಕಟ್ಟಿದ್ರೂ ಎಷ್ಟೋ ವಾಸಿ. ಮನೆ ಪೂಜೆಗೆ ಒಂದಿಷ್ಟು ಹೂವು ಹಾಕ್ತಾನೆ. ಇಲ್ಲಾಂದ್ರೆ 7 ಹೂವು ಬರ್ತಾವಲ್ಲ, ಹಾಕ್ತಾರಲ್ಲ ಏನೇನ ಕಟ್ಟು. 2 ರೂಪಾಯಿ ಮಾರು. ದಿವಸ ಒಂದು 50 ಮಾರು ಹೂವು ಕಟ್ಟು. ಮನೆ ಕುಕ್ಕಂಡು ಏನು ಮಾಡ್ತೀಯ? ಏನೋ ಒಂದು ಮಾಡು ಬದುಕ. ಕುಕ್ಕ ಬೇಡ, ಸೋಂಬೇರಿ ಆಗ್ತೀಯ. ಸೋಂಬೇರಿ ಆಗಿರತ್ತೆ. ಮತ್ತು ನೋಡು, ನೀನು ಇವಾಗ 7 ದಪ್ಪ ಅದೇ. ಉಂಡು ಸುಮ್ಮನೆ ಉಳ್ದಾಡಿರಿ. ಇಲ್ಲೋದು ಕಾಯಿಲೆ ಕಾಯಿಲೆ ಬಂದರೆ ಅವಣೆ ಆಗಲ್ಲ. ಬದುಕು ಮಾಡ್ತಿದ್ರೆ ಯಾವ ಕಾಯಿಲೆನೂ ಇರಲ್ಲ ನೋಡು. ಇಲ್ಲೋಡು, ಒಳ್ಳೆ ಮನೆ ಸಿಗ್ತಾ ಇದೆಯಾ? ಅದನ್ನ ಮಾತ್ರ ನೀನು ಕಳ್ಕೊಬೇಡ. ನೆಮ್ಮದಿಗೆ ಇಲ್ಲೋಡು, ಯಾವ ತೊಂದ್ರೆ ಇಲ್ದಂಗೆ, ಏನೋ ನಿನ್ನ ಸಿಂತಿಲ್ದಂಗೆ ಇದೆಯಾ? ಹಂಗೆ ಅವ್ರು ಬಂದ ನಗ್ನಾಗ್ತಾ ಎಲ್ಲರ ಜೊತೆಗೆ ಸೇನೆ ಕಿತ್ಕೊಂಡು ಹೋಗಿ ಸುಮ್ಮನೆ. ನಾನು ಹುಡ್ಕೊಂಡು ಹೋದ್ರೆ ಅಂತ ಮನೆ ನಾನು ಕೊಡೋಕ್ಕಾಗ್ತಿರ್ಲಿಲ್ಲ ನಿನ್ನ. ಅವ್ರು ಇವತ್ತು ಯಾತು ಒಡವೆ ವ್ಯವಸ್ಥೆ ಕೇಳಲಿಲ್ಲ, ಯಾತಕ್ಕೆ ಕೇಳಲಿಲ್ಲ. ಇಂಥ ಏನಾಯ್ತು ಅದನ್ನ ಕೊಡಪ್ಪ ಅಂತಂದರು ಅಷ್ಟೇನು. ಏನು ಇವತ್ತು ಅವರೇ ಎಲ್ಲನ ಮನೆ ತಾಗೆ ಎಲ್ಲ ಮಾಡಿರಮ್ಮ. ಸಂತೋಷ ಆಯ್ತು. ಫೋಟೋ ಹೊಡ್ಸೋದ್ರಿಂದ ಹಿಡಿದು ಉಂಬಕ್ಕಿಕ್ಕೋದ್ರಿಂದ ನಮ್ಮತಾಗ ಯಾತು ಇಸ್ಕೊಂಬ್ಲಿ. ನಿನಗೊಂದು ಒಡವೆ ಕೊಡ್ರಿ ಅಂತ ಕೇಳಲಿಲ್ಲ, ಅವ್ರಿಗೊಂದು ಗಂಡಿಗೊಂದು ಒಡವೆ ಕೊಡ್ರಿ ಅಂತ ಕೇಳಲಿಲ್ಲ. ಯಾತು ಕೇಳಲಿಲ್ಲ ಇವತ್ತು. ಮತ್ತೆ ಜಂಬ ಅವರೆಲ್ಲ ಕೇಳಿ ಎಲ್ಲ ಅಂಬಂಗಿದ್ದಿದ್ರೆ ಯಾಕೆ ತಂದಿದ್ಯಾ ನೀನು? ನಿಮ್ಮ ಅಮ್ಮ ಯಾತು ಕೊಟ್ಟವ್ರಿ? ನಿನ್ಗೆ ಯಾತು ಕೊಟ್ಟವ್ರೆ ನಿಮ್ಮ ಅಮ್ಮ? ಇರೋ ನನಗೆ ಯಾತು ಕೊಟ್ಟವ್ರಿ ವರದಕ್ಷಿಣೆನ ಅಂತ ಹೇಳಿ ಅವ್ರು ತಿರ್ಗಿ ಸಂಬಂಗಿದ್ರೆ ಅವರೇ ಆಗ್ಲೇಳು. ನಿನ್ಗೆ ಯಾತು ಕೊಟ್ಟಾರ ನಿಮ್ಮ ಅಮ್ಮ ಇರಂತ ಹೇಳ್ಸಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗದು ಹೇಳು. ಅವ್ರು ಯಾತು ಮಾತಾಡಲ್ಲ ಅಂತವೆಲ್ಲನ? ಮಾತಾಡಿರ ಅವ್ರು ಇಂದನ ಅಂತವೆಲ್ಲನ? ಏನನ ಉಂಡವ್ರೆ? ಏನಿಲ್ಲ. ನೀನು
ಸುಮ್ಮನೆ ನೆಟ್ಗಿರೋದು ಕಲಿ. ನಾನು ಕರ್ದಿರೋದಕ್ಕೆ ನಿನ್ನ ಜೋಟ ಇದಾಗೈತಿ. ಬೈಕ್ಯಾನಾಗ್ಯ ನಿನ್ನ ಮನಸ್ನಾಗ ನಮ್ಮ ಅಮ್ಮ ಯಾಕೆ ಬುದ್ದಿಲ್ಲ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಕ್ ಮಾಡಿಕ್ತಾಳೆ ಅಂತ. ಅವರು ನಮ್ಮನ್ನು ಮಸ್ತಾಗಿ ಕರೆದವ್ರಿ. ನಾವು ಹೋಗ್ಬೇಕು, ಅವ್ರನ್ನೂ ಕರಿಬೇಕು. ಹೆಣ್ಣು ಹುಡುಗರು ಬಂದವ್ರೆ ಎಲ್ಲರೂ, ಅದಕ್ಕೆ ಬರ್ರಿ ಅಂತ ಕರೆದು ಬಂದಿದ್ದೀನಿ. ನೀನು ಸುಮ್ಮನೆ ಬಿಡಿ ಸುತ್ತದ ಕಲಿ. ಏನೋ ಒಂದು ಹೂವು ಕಟ್ಟದ, ಬಿಡಿ ಸುತ್ತದ, ಏನೋ ಒಂದು ಮಾಡಿ ಮನೆಯಾಗ ಇದ್ಮೇಲೆ ಏನೋ ಒಂದು ಮಾಡ್ಬೋದು ಕಲಿ. ನೀನು ಸುಮ್ಮನೆ ಕುಕ್ಕಬೇಡ ನೀನು. ನಾನೇ ಹೇಳ್ತೀನಿ. ನೀವು ಅಮ್ಮ ಒಂದು ಎಲ್ಲದಕ್ಕೂ ನನ್ನೇ ಬೈತೀಯ ಕಣಮ್ಮ. ಅವರಿಗೆ ಐತೆ ಬೆಲೆ, ನನಗೆ ಬೆಲೆ ಇಲ್ಲ. ನನಗೆ ಬೆಲೆ ಇಲ್ಲ ಅನ್ನೋ ಥರ ಮಾಡ್ತಾ ಇದೀಯ ನೀನು. ಬಿಡು. ಅವ್ರಿಗೆ ಬೆಲೆ ಕೊಡು, ಅವ್ರಿಗೆ ನೋಡ್ಕೆ ಅಷ್ಟೇ ಸಾಕು, ನನಗೆ ನೋಡ್ಕೋಬೇಡ. ಯಾಕಮ್ಮ, ಯಾಕೆ ಕಲಮ್ಮ ಬೈತೀಯ ನಿನ್ನ ಮಗಳನ್ನ? ಯಾಕೆ ಬೈತೀಯ? ಸುಮ್ಮನಿರು, ಬೈಬೇಡ. ಅಲ್ಲ ನೋಡು, ಸುಮ್ಮನೆ ಚೆನ್ನಾಗಿರ್ಬೇಕು ಅಂಬಲ್ಲ ಎಲ್ಲರ ಜೊತೆಗೊಂದು. ಇಲ್ಲದ ಅವತಾರಗಳು ಮಾಡ್ತಾಳೆ. ಅದಕ್ಕೇನೆ ಏನು ಗೊತ್ತಿಲ್ವಲ್ಲ, ಅದಕ್ಕೆ ಬಿಡಿ ಸುತ್ತು ಅಂತ ಹೇಳ್ತಾ ಇದ್ದೀನಿ. ಅವರು ಅಂತಾರೆ ಸುಮ್ಮನಿರು, ಬೋಲ್ ಜಂಬದ್ ಲೊಡೆಯರು. ಒಬ್ರಿಗಿನ್ನ ಒಬ್ರು, ಒಬ್ರಿಗಿನ್ನ ಒಬ್ರು. ಏನು ಹೇಳ್ತೀಯ? ಬೋಲ್ ಜಮ್ದಾರ್ ಕಣಮ್ಮ ನೀನು ಅವ್ರು ನೋಡಿಲಿಂದ ಅಂತಿಂತ ಜಮ್ದಾರಲ್ಲ. 4 ಜನ ಇದ್ರು, 4 ಜನನೂ ಅವರೇನಿ. ಮೊದಲಿಂದೆಲ್ಲ ಮರ್ತವ್ರೆ. ನಮ್ಮ ಸಂಗೀತನೇ ತಗೊಳಮ್ಮ, ಎಷ್ಟು ದೌಲತ್ ಮಾಡ್ತಾಳೆ. ನಮ್ಮ ಅಮ್ಮಗೆ ಅದು ಗೊತ್ತಿಲ್ಲ ಆಂಟಿ, ಹೆಂಗೆ ಮಾತಾಡುತ್ತೆ ಗೊತ್ತೇ? ಹೋಗು, ನಮ್ಮ ಅಮ್ಮಗೆ ಅದೆಲ್ಲ ಗೊತ್ತಿದ್ರೆ ತಾನೆ. ಯಾತಿಲ್ಲ ಸುಮ್ಮನಿರು. ನೀನು ಎಲ್ಲದೆಲ್ಲ ಮಾತಾಡಬೇಡ. ಅಲ್ಲ ಕಣಮ್ಮ, ಅವರು ದೌಲತ್ತು. ಅಯ್ಯೋ, ಮನೆ ಬಂದ್ಮೇಲೆ ನಾವು ಯಾಕೆ ಮಾಡ್ಬೇಕು? ಹೆಣ್ಮಕ್ಳು ಮಾಡಿಕ್ಲೇಳು ಒಂಥರ ಮನೆ ಕೆಲಸದವ್ರ ಥರ ನೋಡ್ತಾರೆ. ಅದಕ್ಕೆ ಮತ್ತೆ ನಮಗೆ ಸಮ್ನ ಅದಕ್ಕೆ ಕೊಡಬೇಕು ಹೆಣ್ಣು ಅಂಬೋದು. ಇಂಥವ್ರಿಗೆ ಸಾವ್ಕಾರ ಮನೆಗೆ ಕೊಟ್ಟರೆ ಬಡವ್ರನ್ನ ಏನೋ ಕೆಲಸದವ್ರ ಥರ ನೋಡ್ತಾರೆ. ಅದೇ ಮತ್ತು ನಮ್ಮ ಅಮ್ಮಗೆ ಇನ್ನೂ ಗೊತ್ತಿಲ್ಲ. ಹೆಂಗು ಬಿಡು, ಅವಳೇನು ಅಲ್ಲೇನು ಯಾತೂ ಇಲ್ಲ. ಅವ್ರ ಅಮ್ಮಯ್ರ ಮನೆಯಾಗೆ ಅವ್ರ ಅಮ್ಮಯ್ರು ನಾವು ಮಾಡ್ಕೊಂಡಿರೋದಕ್ಕೆ ನಾವು ಹೇಳ್ದಂಗೆ ಕೇಳ್ತಾರೆ. ಅವ್ರ ಅಮ್ಮಯ್ರು ಅಂತ ನಮ್ಮನ್ನೊಂಥರ ಕೆಲಸದಾರ ಕಂಡಂಗೆ ಕಾಮ್ತಾರೆ. ಕೆಲಸದಾರೇನೆ. ಅಯ್ಯೋ, ಅಲ್ಲೊಂದು ಲೋಟ ನೀರು ಕೊಡೆ, ಕಾಪಿ ಮಾಡೇ, ಎಷ್ಟು ದೌಲತ್ತು ಅವ್ರದ್ದು. ನನಗೆ ಸಿಟ್ಟಲ್ಲೇ ಬರ್ತೈತಿ. ಏನು ಮಾಡ್ತಿರ್ಲಿಲ್ಲ, ಇವಾಗ ಮಾಡ್ತಾರೆ ಸಿಟ್ಟಾಗತ್ತೆ. ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಕೆಲಸನ. ಹೋಗ್ತಾ ಗೊತ್ತಿನಮ್ಮ. ಏನು ಹೇಳಿದ್ರು ಅಷ್ಟೇ ತಗ, ಸುಮ್ಮನೆ ಬೋದಕ್ಕೆ ಮಾಡಿ ಯಾವುದೂ ಇರಲ್ಲ. ಅದಕ್ಕೆ ಬಿಡಿ ಎಲ್ಲ ತಗ, ಬಿಡಿಯನ್ನ ತಗೊಂಡು ಸೊತ್ತು ಸುಮ್ಮನೆ ತಕ ನಮ್ಮ ಸಿಂಧಮ್ಮರು ತಗೊಂಬಂದವ್ರಮ್ಮ ಇವತ್ತು ಹೋಗಿ. ರಂಜನೂ ಸಿಂಧು ಎಲ್ಲದ ಹೋಗಿ ತಗೊಂಬಂದವ್ರೆ. ಸುತ್ಕೊಂತಾರೆ ಸುಮ್ಮನೆ ದಡ್ಕೆ ತಂದು ಸುತ್ತಿ ಯಾವ ಬದುಕು ಮಾಡ್ತಾಳಪ್ಪ ಅಂತಾರೆ. ಇವಾಗ ಮನೆಯಾಗಿದ್ದರೆ ಅಯ್ಯೋ ಇನ್ನೇನೈತೆ ಮನೆಯಾಗೋದೆ ತಾನೇ, ಮಾಡ್ದೆ ಏನು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅದಕ್ಕೆ ಸುಮ್ಮನೆ ಬಿಡಿ ಎಲ್ಲ ತಗೊಂಡು ಸುತ್ತ. ಅಯ್ಯೋ, ಅದಿನ್ನೇನು ಸುತ್ತದ ಹೇಳು ಅಮ್ಮಯ್ಯ, ಬೇಡ ಅಂತೈತಿ. ಏನು ಬೇಡ ಅಂತೈತಿ ಅಲ್ಲ ಕಣೆ. ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ಕೆ ಇಷ್ಟಪಟ್ಟು ನಾವು ಕೊಡಬೇಕು ಅಂತೇಳಿ ನಾನು ಒಪ್ಕೊಂಡಿದ್ದು. ನೀನು ಒಪ್ಕೊಂಡೆ ತಾನೆ ಆಗ್ತೀನಿ ಅಂತ ಹೇಳಿ. ಎಲ್ಲ ಒಪ್ಕೊಂಡು ಇವಾಗ ನನಗಿನ್ನ ಕೇಳಾಗಿ ಮ್ಯಾಲಿರೋರಿಗೆ ಕೊಟ್ಟಿರಕ್ಕೆ ನಾನು ಕೇಳೋಂಗೆ ನೋಡ್ತಾರೆ ಅಂತ ಹಂಗೆಲ್ಲ ಎನ್ಕಮಕ್ಕೆ ಹೋಗ್ಬಾರ್ದು. ಅದೇ ರೀತಿ ಯೋಚನೆ ಬರುತ್ತೆ. ನೀನು ಮಣಿ ಸುಮ್ಮನೆ ಅವರು ಬರ್ತಾರೆ, ನೀನು ಇಲ್ಲೇ ಇರು. ಎಲ್ಲ ಮಾಡೋಕ್ಕಾಗುತ್ತೆ, ಒಟ್ಟಿಗೆ ಎಲ್ಲ ಅಡುಗೆ ಮಾಡಿ ಒಬ್ಬಟ್ಟು ಮಾಡಿ ಎಲ್ಲ ಚಿಕನ್ ಮಟನ್ ಎಲ್ಲ ಮಾಡೋಕ್ಕಾಗುತ್ತೆ. ನಾಳೆಗೆ ಇರು ಇಲ್ಲೇನೆ. ಇವಾಗ ಆಗೋದಾಗಲಿ ಹೋಗೋದಾಗಲಿ ಸುಮ್ಮನೆ ಇಲ್ಲೇ ಇರು. ನಾಳೆ ಬೋಗ್ತೀನಿ ಮಂತಕ್ಕೆ ಹೋಗಿ. ಬಾ ಮಂತಕ್ಕೆ ಹೋಗ್ತೀಯನ, ನಾನು ಅಲ್ಲಿಗೆ ಬೋಗ್ತೀನಿ. ಬಾ ಹೋಗೋಣ. ನಮ್ಮ ಅಮ್ಮ ಒಂದು ನನ್ನೇ ಬೈತೈತೆ ಹಂಗೇನು ಏನು ಬೋಲ್ ಒಳ್ಳೇದಲ್ಲ. ಯಾತನ ಹೇಳಿರಿ ಸಿಟ್ಟು ಮಾತ್ರ ಹಿಂಗೆ ಬತ್ತೈತಿ, ಮೂಗಿನ ತುದಿಯಾಗೆ ಇರುತ್ತೆ. ಚೆನ್ನಾಗಿರೋ ನಂಬಲ್ಲ. ಅದಕ್ಕೆ ಊಟಕ್ಕೆ ಕರೆದು ಬಂದಿದ್ದೀನಿ ಎಲ್ಲರನ್ನೂ. ಹೋಗಿ ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರನ್ನೂ ಊಟಕ್ಕೆ ಕರೆದು ಬಂದಿದ್ದೀನಿ. ಈ ಸ್ನೇಹ ಅದಕ್ಕೆ ಸಿಟ್ಟು ಮಾಡ್ಕೊಂತಾಳೆ. ನಾನು ಅದಕ್ಕೆ ಸರಿಯಾಗಿ ಬೈದೆ. ತಿರ್ಗ ಕರೆದು ಮೊದಲು ನಿನ್ನ ಮೇನ್ ಕೆಲಸ ಇಲ್ಲ, ಫಸ್ಟ್ ಕೆಲಸ ಮಾಡು ಅಂತ ಹೇಳಿದ್ದೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.